ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಶನಿವಾರ. ನಾನಿಲ್ಲಿ ವೆಯ್ಟ್ ಲಾಸ್ಗೋಸ್ಕರ ಮೆಂತೆಕಾಳನ್ನ ನೈಟೇ ಸೋಕ್ ಮಾಡಿಟ್ಟಿದ್ದೆ. 1 ಟೇಬಲ್ ಸ್ಪೂನ್ ಮೆಂತೆಕಾಳನ್ನ ನೈಟ್ ಸೋಕ್ ಮಾಡಿಟ್ಟಿದ್ದೆ. ಈಗ ಅದ್ರ ನೀರನ್ನ ಬಿಸಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ತೊಗೊತೀನಿ. ನಾನು ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗಲಿ ಅಂತೇಳಿ ಇದನ್ನು ತೊಗೊತಾ ಇದ್ದೀನಿ. ವೀಕ್ಲಿ 3 ಡೇಸಿಗೆ ಒಂದು ಸತಿ ತೊಗೊತೀನಿ. ಇದರಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಚೆನ್ನಾಗಿ ಕುದ್ದಿದೆ. ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಈಗ ಫಿಲ್ಟರ್ ಮಾಡ್ತಾಯಿದ್ದೀನಿ. ಫಿಲ್ಟರ್ ಮಾಡಿ ಇದನ್ನು ಬಿಸಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟನ ಕಡಿಮೆ ಮಾಡುತ್ತೆ ಮತ್ತು ಹಸಿವು ಕಡಿಮೆ ಮಾಡುತ್ತೆ. ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಆ ಪರ್ಪಸ್ಸಿಗೋಸ್ಕರ ನಾನು ಇದನ್ನು ತೊಗೊತೀನಿ. ವೀಕ್ಲಿ 3 ಡೇಸಿಗೆ ಒಂದು ಸತಿ ತೊಗೊತೀನಿ. ಇದನ್ನು ಮೆಂತೆಕಾಳನ್ನ ಅಗ್ದು ಕೂಡ ತಿನ್ಬೋದು ಇಷ್ಟ ಇದ್ದವರು. ಇಲ್ಲಾಂದರೆ ಈ ಗಿಡಗಳಿಗೆ ಹಾಕಿ ಅಂತಲೇ ಹೇಳ್ತೀನಿ. ಸಿಂಪಲ್ ಆ್ಯಂಡ್ ಕ್ವಿಕ್ ಬ್ರೇಕ್ಫಾಸ್ಟ್ ನೋಡ್ಕೊಬರೋಣ ಬನ್ನಿ. ನಾನಿವತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ಇಲ್ಲಿ 1 ಕಪ್ಪು ನೈಟ್ನೇ ಸೋಕ್ ಮಾಡಿ ಇಟ್ಟಿದ್ದೆ ಚೆನ್ನ ಮಸಾಲನ. ಈಗ ಅದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಅದನ್ನು ಹಾಕ್ಬಿಟ್ಟು 2-3 ಸಲ ವಾಶ್ ಮಾಡಿ ಅದನ್ನು ತೊಳೆದು ಹಾಕಿ 3 ವಿಷಲ್ ತೊಗೊಂಡ್ರೆ ಸಾಕು. ಬೇಗನೆ ಕ್ವಿಕ್ಕಾಗಿ ಆಗುತ್ತೆ. ಇನ್ಸ್ಟೆಂಟಾಗಿ ಚೆನ್ನ ಮಸಾಲ ರೆಡಿ ಮಾಡ್ಬೋದು. ತುಂಬ ಟೈಮ್ ತೊಗೊಳ್ಳಲ್ಲ. ಹಾರ್ಡ್ಲಿ ಒಂದು 10 ಮಿನಿಟ್ಸ್ ತೊಗೋಬೋದು ಅಂತ ಹೇಳ್ತೀನಿ. ಇದನ್ನು ನೈಟೇ ಸೋಕ್ ಮಾಡಿ ಇಟ್ಕೊಂಡ್ರೆ ಫಟಾಫಟ್ ಅಂತ ಮಾಡ್ಬೋದು. ನಾನು 1 ಕಪ್ಪು ಚೆನ್ನ ಹಾಕಿಬಿಟ್ಟು ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕಿ 1 ಟೀ ಬ್ಯಾಗ್ನ ಹಾಕ್ತಾಯಿದ್ದೀನಿ. ಅದು ಪ್ಯೂರ್ಲಿ ಟೇಸ್ಟಿಗೋಸ್ಕರ ಮತ್ತು ಕಲರ್ ಕಾಂಬಿನೇಷನ್ಗೋಸ್ಕರ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ನಾನು 3 ವಿಷಲ್ ತೊಗೊತಾ ಇದ್ದೀನಿ. 3 ವಿಷಲ್ ತೊಗೊಂಡ್ರೆ ಸಾಕು. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ ಆ್ಯಂಡ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನಿವತ್ತು ತೋರಿಸ್ತಾ ಇದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಮತ್ತು 1 ಇಡೀ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು 3 ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿನ ತೊಳೆದು ದಪ್ಪಕ್ಕೆ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಶುಂಠಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಈಗ ಪಾನ್ ಇಡ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ 1-2-3 ಪಲಾವ್ ಎಲೆ ಬಳಸ್ತಾಯಿದ್ದೀನಿ ಮತ್ತು ಸೋಂಪು ಕಾಳನ್ನ ಬಳಸ್ತಾಯಿದ್ದೀನಿ ಅಷ್ಟೇ. ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಸ್ಪೈಸಸ್ಗಳನ್ನ ನಾನು ಬಳಸ್ತಾ ಇಲ್ಲ. ಆಮೇಲೆ ಆವಾಗಲೇ ರುಬ್ಕೊಂಡಿದ್ವಲ್ಲ ನಾವು ಈರುಳ್ಳಿ ಪೇಸ್ಟು, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಾದಮೇಲೆ 3 ನಿಮಿಷ ಆದಮೇಲೆ ನಾನಿಲ್ಲಿ 3 ಟೊಮೊಟೊ ತೋರಿಸಿದ್ನಲ್ಲ, ಆ ಟೊಮೊಟೊ ಪ್ಯೂರಿ ಮಾಡ್ಕೊಂಡ್ಬಂದಿದ್ದೀನಿ. ಒಟ್ಟಿಗೆ ರುಬ್ಕೋಬೋದಿತ್ತು ಅಂತ ಕೇಳಬೇಡಿ, ಯಾಕಂದರೆ ಅದು ಕಲರ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅದನ್ನು ಸಪ್ರೇಟು ಇದನ್ನು ಸಪ್ರೇಟು ನುಣ್ಣಗೆ ಅಂದರೆ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಸಣ್ಣಗೆ. ಈಗ ಈ ಕಡೆ ಚೆನ್ನಾಗಿ ವಿಷಲ್ ತೊಗೊಂಡಿದ್ನಲ್ಲ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಲಿಡ್ನ ನೋಡ್ತಾ ಇರ್ಬೋದು. ಚೆನ್ನಾಗಿ 3 ವಿಷಲ್ ಆದಮೇಲೆ ಚೆನ್ನಾಗಿ ಬೆಂದಿದೆ. ಇದೇ ಟೊಮೊಟೊ ಪ್ಯೂರಿ ಹಾಕಿ 2 ನಿಮಿಷ ಆಗಿದೆ. ಈಗ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಖಾರ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಧನಿಯಾ, ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಬಳಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಗರಂ ಮಸಾಲ ಇಲ್ಲ ಅಂದರೆ ಮಟನ್ ಮಸಾಲನೂ ಬಳಸ್ಬೋದು ಅಥವಾ ಚಿಕನ್ ಮಸಾಲನೂ ಬಳಸ್ಬೋದು. ಈಗ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಥರ ಸ್ಮ್ಯಾಶ್ ಮಾಡಿ ಚೆನ್ನ ಮಸಾಲ ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಗಟ್ಟಿಯಾಗುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಒಳ್ಳೆ ರುಚಿ ಬರುತ್ತೆ ಅನ್ನೋ ಪರ್ಪಸ್ಸಿಗೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಸೇರಿಸ್ಕೊಂಡಿದ್ದೀನಿ. ಮತ್ತು ಈಗ ಸ್ಮ್ಯಾಶ್ ಮಾಡಿರೋ ಚೆನ್ನನ ಸೇರಿಸ್ಕೊತಾ ಇದ್ದೀನಿ. ಇದನ್ನು 2 to 3 ಮಿನಿಟ್ಸ್ ಬೇಯಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು. ಇಷ್ಟೇ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಮ ಟೇಸ್ಟಿಗೆ ಅನುಸಾರ 1/2 ಟೇಬಲ್ ಸ್ಪೂನ್ ಖಾರ ಪೌಡ್ರನ್ನ ಹೆಚ್ಚಿಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾನು ಏನು ಮೆಜರ್ಮೆಂಟಲ್ಲಿ ತೋರಿಸಿದ್ದೀನೋ ಅಷ್ಟೇ. ಗಾರ್ನಿಷಿಗಂತ ಮೇಲೆ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ. ನಾನಿಲ್ಲಿ ಕಲರ್ಫುಲ್ ಪೂರಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಈಗ ಅದನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. 4-5 ಸತಿ ವಾಶ್ ಮಾಡಿಕೊಂಡು ಈಗ ಒಂದು ಪಾನೆಗೆ ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೇನು ಮೆಜರ್ಮೆಂಟ್ ಇಲ್ಲ, ಸುಮ್ಮನೆ 1-2 ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ. ನೀರನ್ನ ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಈಗ ನೀರು ಕುದೀತಾ ಇದೆ. ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ತುದಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ. 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಈಗ ಕಂಪ್ಲೀಟಾಗಿ ಬೆಂದಂಗೆ ಆಗಿದೆ. ನಾನೀಗ ತೆಗೆದು ಅದನ್ನು ಕೂಲ್ ಆಗೋಕ್ಕೆ ಕೆಳಗಡೆ ಇಡ್ತಾ ಇದ್ದೀನಿ ಪ್ಲೇಟ್ಗೆ. ಈಗ ಕೂಲ್ ಆಗಿದೆ. ಕೂಲ್ ಆದಮೇಲೆ ಇದನ್ನು ನೀರು ಹಾಕ್ತಾನೆ ರುಬ್ಕೊಂಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೀನ್ ಫ್ಲೇವರ್ ಬಂದಿದೆ ಅಂತ. ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟಿನಿಂದ ಪೂರಿ ಮಾಡ್ತಾಯಿದ್ದೀನಿ.
ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆ 2 ಕಪ್ನ ಸೇರಿಸ್ಕೊತಾ ಇದ್ದೀನಿ. ಈ ಚಿರೋಟಿ ರವೆ ಬಳಸೋದ್ರಿಂದ ಪೂರಿ ಉಬ್ಬಿ ಬರುತ್ತೆ, ಗರಿ ಗರಿಯಾಗಿರುತ್ತೆ ಅಂತ. ಚಿಟಿಕೆಯಷ್ಟು ಶುಗರ್ನ ಸೇರಿಸ್ತಾ ಇದ್ದೀನಿ. ಶುಗರ್ ಹಾಕಬಾರ್ದು, ಅದು ಅಂದ್ರೂ ಚೂರು ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಫಸ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ. ಈಗ ಪಾಲಕ್ದು ಪ್ಯೂರಿ ಮಾಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪನೇ ಹಾಕಿ ಸೇರಿಸ್ಕೊತಾ ಇದ್ದೀನಿ. ನೀರೇನು ಬೇಕಾಗೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಚಿರೋಟಿ ರವೆ ಇಲ್ಲ ಅಂತಂದರೆ ನೀವು ಮನೇಲಿ ಉಪ್ಪಿಟ್ಟು ಮಾಡೋ ರವೆನೂ ಕೂಡ ಬಳಸ್ಬೋದು. ಅದನ್ನು 1-2 ನಿಮಿಷ ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಚಿರೋಟಿ ರವೆ ಥರನೇ. ಇನ್ನೊಂದು ಸ್ವಲ್ಪ ನಾನು ಈಗ ಪಾಲಕ್ ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಅಂತ. ನೀರನ್ನ ಸೇರಿಸ್ಕೊಂಡಿಲ್ಲ, ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಕಲರ್ಫುಲ್ಲಾಗಿ ಅನಿಸ್ತಾ ಇದೆ. ಈಗ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಕೂಡ ಇನ್ನೂ 2-3 ನಿಮಿಷ ಚೆನ್ನಾಗಿ ನಾದಬೇಕು. ಈ ನಾದೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಸ್ಮೂತಾಗಿ ಮೃದುವಾಗಿರುತ್ತೆ. ಈಗ ಇದ್ರ ಮೇಲೆ ಒಂದು ಕಾಟನ್ ಕ್ಲಾತ್ ಅಥವಾ ಒಂದು ಪ್ಲೇಟ್ ಮುಚ್ಚಿಟ್ಟು 10 ಮಿನಿಟ್ಸ್ ಬಿಟ್ಟರೂ ಆಗುತ್ತೆ. ಅಥವಾ ನಿಮಗೆ ಟೈಮ್ ಇದೆ ಅನ್ನೋರು 1/2 ಅವರ್ ಬಿಡ್ಬೋದು, 30 ಮಿನಿಟ್ಸ್, ಅಥವಾ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಬೋದು. ನಾನು ಎಣ್ಣೆನ ಕಾಯಕ್ಕೆ ಇಡ್ಕೊತಾ ಇದ್ದೀನಿ. ಪ್ಯೂರ್ ಕೋಲ್ಡ್ ಪ್ರೆಸ್ ಆಯಿಲ್ಲು, ಕಡಲೆಕಾಯ್ದು ತುಂಬ ಚೆನ್ನಾಗಿರುತ್ತೆ. ಈ ಕರೋನಾ ಟೈಮಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 4 ಇಯರ್ಸ್ ಆಗ್ತಾ ಬಂತು ನಾನು ಈ ಎಣ್ಣೆ ಸ್ಟಾರ್ಟ್ ಮಾಡಿ. ಚೆನ್ನಾಗಿದೆ. ಇದು ಕಾಯೋ ಅಷ್ಟೊತ್ತಿಗೆ ನಾನು ಇಲ್ಲಿ ನಿಂಬೆಹಣ್ಣಿನ ಗಾತ್ರದಲ್ಲಿ ನಾನಿಲ್ಲಿ ಪೂರಿ ಲಟ್ಟಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣಿಂದ ಏನು ಸೈಜ್ ಬರುತ್ತೆ, ಮೀಡಿಯಮ್ ಸೈಜ, ಆ ಸೈಜಲ್ಲಿ ನಾನಿಲ್ಲಿ ಪೂರಿಗೆ ತೊಗೊತಾ ಇದ್ದೀನಿ. ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಈ ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡಿಕೊಂಡು ದಪ್ಪಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ. ಈ ಪಾಲಕ್ ಸೊಪ್ಪು ಬಳಸೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆಲ್ತಿ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ನಾನು ತಳಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿ ಹಿಟ್ಟನ್ನ ಬಳಸ್ತಾನೆ ನಾನಿಲ್ಲಿ ಪೂರಿಗೆ ಲಟ್ಟಿಸ್ಕೊತಾ ಇದ್ದೀನಿ. ದಪ್ಪಕ್ಕೆ ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಲಟ್ಟಿಸ್ಕೊಂಡಿದ್ದೀನಿ. ಒಂದು 5ನ ಒಟ್ಟಿಗೆ ಲಟ್ಟಿಸ್ಕೊಂಡು ನಾನು ಯಾವಾಗಲೂ ಹಿಂಗೆ ಎಣ್ಣೆಗೆ ಹಾಕ್ತೀನಿ. ಈಗ ಎಣ್ಣೆ ಕಂಪ್ಲೀಟಾಗಿ ಕಾಯ್ದಿದೆ. ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಎಣ್ಣೆ ಪೂರಿಗೆ ಇಟ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಪೂರಿನ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಪ್ರೆಸ್ ಮಾಡೋದೇನು ಬೇಡ, ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಹೋದರೆ ಸಾಕು, ಅದೇ ಉಬ್ಬುತ್ತೆ ತಾನಾಗೇ. ಎಣ್ಣೆ ಕಾಯ್ದಿರೋದ್ರಿಂದ 2 ನಿಮಿಷ ಹಾಕ್ಕೊಂಡ್ರೆ ಸಾಕು. ಈ ಕಡೆನೂ ತಿರುಗಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಪೂರಿ ಉಬ್ಬಿದೆ, ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಇನ್ನೊಂದು ಪೂರಿ ಹಾಕ್ತಾಯಿದ್ದೀನಿ, 2ನೇ ಪೂರಿ ಹಾಕ್ತಾಯಿದ್ದೀನಿ. ಹಾಕಿ ನೋಡ್ಬೋದು, ಮೇಲ್ಗಡೆ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಅದೇ ತಾನಾಗೇ ಉಬ್ಬುತ್ತೆ. ತುಂಬ ಮೃದುವಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ತೀನಿ. ಬೆಳಗ್ಗೆನೇ ಈ ಥರ ಬಿಸಿ ಬಿಸಿಯಾಗಿ ಚೆನ್ನ ಮಸಾಲ ಪಾಲಕ್ ಪೂರಿನ ಮಾಡಿಕೊಟ್ರೆ ಮನೇಲಿರೋರೆಲ್ಲ ಖುಷಿಯಾಗಿ ತಿಂತಾರೆ ಅಂತಲೇ ಹೇಳ್ತೀನಿ. ಬೆಳಗ್ಗೆನೇ ಇನ್ಸ್ಟಂಟಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬೋದು. ಈ ಥರ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಬ್ರೇಕ್ಫಾಸ್ಟ್ನ ತಿಂತಾರೆ, ಅಟ್ರಾಕ್ಟಿವ್ ಆಗುತ್ತೆ ಅವ್ರಿಗೂ. ಇನ್ನು ಮನೇಲಿ ಬೆಳಗ್ಗೆನೇ ಬೇಗ ಎದ್ದು ಈ ಥರ ಮಾಡಿಕೊಡೋದ್ರಿಂದ ಮನೆಯವರೆಲ್ಲರೂ ಖುಷಿಯಾಗಿ ಸಂತೋಷವಾಗಿ ತಿಂತಾರೆ. ವರ್ಕಿಂಗ್ ವುಮೆನ್ಸಿಗೆ, ಬ್ಯಾಚುಲರ್ಸ್ ಕೂಡ ಈ ರೆಸಿಪಿನ ಮಾಡ್ಬೋದು. ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಕ್ವಿಕ್ಕಾಗಿ ಮತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಚೆನ್ನ ಮಸಾಲ ಮತ್ತು ಪಾಲಕ್ ಪೂರಿನ ಮಾಡಿದ್ದೀನಿ. ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಡಯಟ್ ಅಂತ ಹೇಳ್ಬಿಟ್ಟು ಪೂರಿ ತಿಂತಾಯಿದ್ದೀನಿ ಅಂತ ಅಂದ್ಕೊಂಬಿಡಿ, ಇದು ಮನೆಯವ್ರಿಗೆ. ನಾನು ಇದೇ ಹಿಟ್ಟಿನಿಂದ ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿ ತಿಂತಾಯಿದ್ದೀನಿ ನಾನು, ಪಾಲಕ್ ಚಪಾತಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿದೆ ಮತ್ತು ತುಂಬ ಸಾಫ್ಟ್ ಕೂಡ ಆಗಿದೆ. ಚಪಾತಿನ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಒಂದು ತವನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಹೆಚ್ಚಿಗೆ ತೊಗೊಂಡು ನಾನು ಲಟ್ಟಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಥರನೇ ಲಟ್ಟಿಸ್ಕೊಂಡಿದ್ದೀನಿ. ಈಗ ತವಾದ ಕಾಯ್ದಿದೆ, ತವಾದ ಮೇಲೆ ಹಾಕ್ಕೊತಾ ಇದ್ದೀನಿ. ಬಟರ್ ಅಥವಾ ತುಪ್ಪ ಹಾಕಿ 2 ಕಡೆ ಬೇಯಿಸ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ ಅಂತಲೇ ಹೇಳ್ತೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು, ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.